ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ದಿವ್ಯಾ. ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮಾಜಿ ಸಚಿವ ಹಾಗೂ ಜೆಡಿಎಸ್ ನಾಯಕ ಎಚ್.ಡಿ. ರೇವಣ್ಣ ಬುಧವಾರ ಅಂದ್ರೆ ನಿನ್ನೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಸೇರಿದ್ದಾರೆ. ಇನ್ನು ಕೈದಿ ನಂಬರ್ ಅನ್ನು ಸಹ ಇವರಿಗೆ ಏನು ಅಧಿಕಾರಿಗಳು ನೀಡಿದ್ದಾರೆ, 4567. ಈ ಒಂದು ನಂಬರ್ನ ಕೊಟ್ಟಿದ್ದ ಕೂಡಲೇ ಅವ್ರ ಕಣ್ಣಲ್ಲಿ ಕಣ್ಣೀರಿಡ್ತಾನೆ ಅವರು ಕೇಂದ್ರ ಕಾರಾಗೃಹಕ್ಕೆ ಹೋಗಿದ್ದಾರೆ. ನನ್ನ 25 ವರ್ಷಗಳ ರಾಜಕಾರಣದಲ್ಲಿ ಈ ರೀತಿ ಯಾವುದೇ ಆಪಾದನೆ ಬಂದಿರಲಿಲ್ಲ. ನಾನು ನಿಷ್ಕಳಂಕ ರಾಜಕಾರಣಿ. ಬಟ್ SIT ಅಧಿಕಾರಿಗಳು ನಾನು ಮಾಡದೇ ಇರೋ ತಪ್ಪನ್ನ ನನ್ನ ಒಪ್ಕೊಳ್ಳಿ ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿನ ಜಡ್ಜ್ ಮುಂದೆ ನೆನ್ನೆ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ, ಪೆನ್ ಡ್ರೈವ್ ಪ್ರಕರಣ ಸಂತ್ರಸ್ತ 12 ಮಹಿಳೆಯರನ್ನ DKC ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ಇರಿಸಿದ್ದಾರೆ. ಇದೊಂದು ರೀತಿಯ ಗಂಭೀರ ಆರೋಪ ಏನು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. 12 ಮಂದಿ ನೊಂದ ಮಹಿಳೆಯರನ್ನ ಸರ್ಕಾರದ ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ DKC ಅವರು ಇರಿಸಿದ್ದಾರೆ. ಪೆನ್ ಡ್ರೈವ್ ನ ರಿಲೀಸ್ ಮಾಡಿದಾಗಲಿ ಅಥವಾ ವಿಡಿಯೋದನ್ನ ಏನ್ ಬೀದಿಯಲ್ಲಿ ಸುರಿದು ಮಹಿಳೆಯರನ್ನ ಮುಖಗಳನ್ನ ತೋರಿಸಿ ಜನಗಳ ಮಧ್ಯ ಅವ್ರಗಳನ್ನ ಎಲ್ಲ ಬೀದಿಲಿ ಸುರಿದು ಮಾನ ಹರಾಜಾಕಿದಾಗ ಇಲ್ಲದೆ ಇರುವಂತ ಈ ಅನುಕಂಪ, ಈಗ ಅವ್ರನ್ನ ಸೇಫ್ ಮಾಡ್ತಾ ಇದೀವಿ, ನಾವು ಮಹಿಳೆಯರ ಬಗ್ಗೆ ಕನಿಕರ ತೋರ್ತಾ ಇದೀವಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಈಗ ನಿಮ್ಗೆ ಯಾವ ರೀತಿ ನಾಚಿಕೆ ಆಗಲ್ವಾ? ಈಗ ಸೇಫ್ ಮಾಡ್ತಾ ಇದ್ದೀರಾ ನೀವು ಮಹಿಳೆಯರನ್ನ. ಪೆನ್ ಡ್ರೈವ್ ಅರಿಬಿಟ್ಟಾಗ ಮಹಿಳೆಯರ ಮುಖಗಳನ್ನ ತೋರಿಸಿದಾಗ ಅವತ್ತು ಇರ್ಲಿಲ್ವಾ ಈ ಪರಿಜ್ಞಾನ ನಿಮ್ಗಳಿಗೆ? ನಿಮ್ಮ ಸಂಸ್ಕೃತಿ ಎಂಥದ್ದು ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅನ್ನೋದನ್ನ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಇಂದು SLC ಫಲಿತಾಂಶ ವಿದ್ಯಾರ್ಥಿ ಘಟ್ಟದ ಪ್ರಮುಖ ಹಂತ ಅಂತ ಹೇಳೋದೇ SLC ಘಟ್ಟಕ್ಕೆ. ಸೊ SLC ಎಕ್ಸಾಮ್ ಅನ್ನೋದು ಪ್ರತಿಯೊಬ್ಬರ ವಿದ್ಯಾರ್ಥಿ ಜೀವನದಲ್ಲಿ ಪ್ರಮುಖವಾದದ್ದು. ಸೊ ಅಂತ ರಾಜ್ಯದಲ್ಲಿ 8.5 ಲಕ್ಷಕ್ಕೂ ಅಧಿಕ ಮಕ್ಕಳು ನಿರೀಕ್ಷಿಸಿರುವಂತಹ SLC ರಿಸಲ್ಟ್ ಇವತ್ತು ಅಂದ್ರೆ ಮೇ 9 ಇವತ್ತು ಪ್ರಕಟ ಆಗಿದೆ. ಇನ್ನು ಈ ಬಾರಿ 8.69% ವಿದ್ಯಾರ್ಥಿಗಳು SLC ಪರೀಕ್ಷೆನ ಬರೆದಿದ್ರು. ಅಷ್ಟು ಮಕ್ಕಳಲ್ಲಿ ಯಾವುದೇ ಒಂದು ರೀತಿಯ ಮಕ್ಕಳಾಗಿರ್ಲಿ, ಪಾಸ್ ಆಗಿರ್ಲಿ ಅಥವಾ ಫೇಲ್ ಆಗಿರ್ಲಿ, ಪಾಸ್ ಆಗಿದ್ರು ಸಹ ಅಂದುಕೊಂಡಂತಹ ಮಾರ್ಕ್ಸ್ ಬಂದಿಲ್ಲ ಅಥವಾ ನಾನು ಫೇಲ್ ಆಗಿದ್ದೀನಿ ಅಂತ ಯಾವುದೇ ರೀತಿಯ ವಿದ್ಯಾರ್ಥಿಗಳು ಸಹ ನೊಂದುಕೊಳ್ಳೋದು ಬೇಡ. ತಂದೆ ತಾಯಿಗಳು ಎಲ್ಲಿ ಬೈತಾರೆ ಅನ್ನೋ ಭಯ ಬೇಡ. ಯಾಕಂದ್ರೆ ಮತ್ತೆ ಸಹ ನಾವು ಎಕ್ಸಾಮ್ನ ಬರಿಬೋದು. ಇನ್ನೊಂದು 15 ದಿನಗಳಲ್ಲಿ ಮತ್ತೆ ಎಕ್ಸಾಮ್ ಇರುತ್ತೆ. ಫೇಲ್ ಆಗಿದ್ರು ಮತ್ತೆ ನಾವು ಎಕ್ಸಾಮನ್ನ ಬರೆದು ಪಾಸ್ ಆಗ್ಬೋದು. ಇದು ಏನಿದ್ರು ಬರೀ ನಿಮ್ಮ SLC ಫಲಿತಾಂಶ ಅಷ್ಟೇ. ಭವಿಷ್ಯದ ಅಂದ್ರೆ ನಿಮ್ಮ ಜೀವನದ ಫಲಿತಾಂಶ ಅಲ್ಲ. ನಿಮ್ಮ ಭವಿಷ್ಯದ ಫಲಿತಾಂಶ ಮುಂದೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ಮಕ್ಕಳು ಸಹ ಈ ಒಂದು ರಿಸಲ್ಟ್ ಇಂದ ಧೈರ್ಯಗೆಡದೆ ಮುಂದೆನೂ ಸಹ ಬರಿಬೋದು. ಹಾಗಾಗಿ ಯಾರೂ ಸಹ ನೊಂದುಕೊಳ್ಬೇಡಿ. ತಂದೆ ತಾಯಿಗಳು ಸಹ ಯಾವುದೇ ಮಕ್ಕಳಿಗೆ ಪ್ರೆಷರ್ ಹಾಕ್ಬೇಡಿ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.